ನವೆಂಬರ್ ಕ್ರಾಂತಿ ಅಂತ ಹೆಸರಿಟ್ಟವ್ರು ನಾವಲ್ಲ, ಅದು ಹೆಸರಿಟ್ಟರು ಕಾಂಗ್ರೆಸ್ನವರು. ರಾಜಣ್ಣ, ಮಾಜಿ ಮಂತ್ರಿ ರಾಜಣ್ಣ ಅವರೇ ನವೆಂಬರ್ದಲ್ಲಿ ಕ್ರಾಂತಿ ಆಗ್ತದೆ ಅಂತ ಹೇಳಿದಂತ ಈಗ ಅದೇ ನಡೀತಾ ಇದೆ. ಒಂದು ಓವರಾಲ್ ಇವತ್ತೇನು ನಡೀತಾ ಇದೆ, ಒಂದು ಪ್ರಹಸನ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ, ಆಡಳಿತ ವೈಫಲ್ಯ ಆಗಿದೆ, ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ, ಲಾ ಅಂಡ್ ಆರ್ಡರ್ ಕೊಲಾಪ್ಸ್ ಆಗಿದೆ ಮತ್ತು ರಾಜ್ಯದ ಆರ್ಥಿಕ ಸ್ಥಿತಿ ಬಹಳ ಚಿಂತಾಜನಕ ಇದೆ. ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಕಾಂಗ್ರೆಸ್ಸಿನ ಶಾಸಕರು ಹೇಳಾಕತ್ತಾರ ಯಾವುದೇ ದುಡ್ಡು ಕೊಡ್ತಾ ಇಲ್ಲ, ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಯಾವುದೇ ಹೊಸ ಯೋಜನೆ ಇಲ್ಲ, ಒಂದು ರಸ್ತೆಗಳಿಗೆ ಆ ಗುಂಡಿ ಮುಚ್ಚಲಿಕ್ಕೂ ಹಣ ಇಲ್ಲ, ಆ ಪರಿಸ್ಥಿತಿ ಇವತ್ತು ಆಗಿದೆ. ಅದಕ್ಕಾಗಿ ಜನರು ರೋಷ ಹೋಗಿದ್ದಾರೆ ಈ ಸರ್ಕಾರದ ಬಗ್ಗೆ, ಕಾಂಗ್ರೆಸ್ ಶಾಸಕರು ರೋಷ ಹೋಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು ರೀತಿ ಡೈವರ್ಟ್ ಮಾಡಲಿಕ್ಕೆ, ಜನರ ಮನಸ್ಸನ್ನ ಡೈವರ್ಟ್ ಮಾಡಲಿಕ್ಕೆ ಒಂದಿಲ್ಲ ಒಂದು ರೀತಿ ಪ್ರಹಸನ. ಮೊದಲ ಜಾತಿ ಸಮೀಕ್ಷೆ ಅಂದ್ರು, ಅದಕ್ಕೆ ತಿಂಗಳಗಟ್ಟಲೆ ಕಳೆದ್ರು, ಅದ್ರ ಬಗ್ಗೆ ಡಿಬೇಟು. ಆಮೇಲೆ ಈಗ ಪ್ರಿಯಾಂಕಾ ಖರ್ಗೆ ಮುಖಾಂತರ RSS ಟೀಕೆ ಮಾಡುವಂಥದ್ದು. ಈಗ 2.5 ವರ್ಷ ಆಯ್ತು, ಇವತ್ತು RSS ನೆನಪಾತಾನೆ ಇವರಿಗೆ. ಲಾಸ್ಟ್ 5 ವರ್ಷ ಸಿದ್ದರಾಮಯ್ಯ ಸರ್ಕಾರ ಇತ್ತು, ಅವಾಗ RSS ಬಗ್ಗೆ ಏನೂ ಮಾತಾಡಲಿಲ್ಲ. ಈಗ 2 ವರ್ಷ ಮಾತಾಡಲಿಲ್ಲ, ಈಗ ಯಾಕೆ ಮಾತಾಡ್ತಾ ಇದ್ದಾರೆ ಅಂದರೆ ಜನರ ಮೈಂಡನ್ನು ಡೈವರ್ಟ್ ಮಾಡೋ ಉದ್ದೇಶದಿಂದ ಇದೆಲ್ಲ ನಡೀತಾ ಇದೆ. RSS ಅನ್ನು ಬ್ಯಾನ್ ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ, ಮತ್ತು RSS ಕಾರ್ಯಚಟುವಟಿಕೆಯಲ್ಲಿ ನೌಕರದಾರರು ಭಾಗವಹಿಸಬಾರ್ದು ಅಂತ ಹೇಳಲಿಕ್ಕೂ ನಿಮಗೆ ಹಕ್ಕಿಲ್ಲ. ಸಂವಿಧಾನಬದ್ಧ ಹಕ್ಕನ್ನು RSS ಪಡ್ಕೊಂಡಿದೆ. ಹೀಗಾಗಿ ಅಂಥ RSS ವಿರುದ್ಧ, ದೇಶಭಕ್ತಿಯನ್ನು, ದೇಶ ಕಟ್ಟುವಂಥ ಕೆಲಸ ಮಾಡ್ತಕ್ಕಂಥ RSS ವಿರುದ್ಧ ಬೆಳಗಿಂದ ಸಾಯಂಕಾಲ ಮಾತಾಡೋದು. ಅದರಿಂದ ಪ್ರಿಯಾಂಕಾ ಖರ್ಗೆ ಬಹುಶಃ ದೇಶದಲ್ಲಿ ಜನಪ್ರಿಯ ಇದು ಆಗಿರ್ಬೋದು, ಪಾಪ್ಯುಲಾರಿಟಿ ಬಂದಿರ್ಬೋದು, ಆದರೆ ಪೂರ್ತಿ ಅವರು ಕಾಂಗ್ರೆಸ್ಸಿನ ಅವಸಾನಕ್ಕೆ ಕಾರಣ ಆಗ್ತಾರೆ. ಮತ್ತು ಪ್ರಿಯಾಂಕಾ ಖರ್ಗೆ ಎಲ್ಲಿವರೆಗೆ ಅಂದರೆ ಅವರ ಅಹಂಕಾರ ಎಲ್ಲಿವರೆಗೆ ಮಿತಿ ಮೀರಿದೆ ಅಂದರೆ, ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಆಸಾಂ ಬಗ್ಗೆ, ಗುಜರಾತ್ ಬಗ್ಗೆ. ಅಲ್ಲಿ ಇವತ್ತು ಅಲ್ಲಿ ಎಲ್ಲವನ್ನೂ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿ ಟ್ಯಾಲೆಂಟ್ ಇಲ್ಲ ಅಂತ ಹೇಳಿ, ಪ್ರತಿಭೆ ಇಲ್ಲ ಅಂತ ಹೇಳಿ. ಅಂದರೆ ಇವ್ರು ಯಾರೀ ಆಸಾಮ್ ಜನರ ಬಗ್ಗೆ ಮಾತಾಡುವಂಥದ್ದು, ಗುಜರಾತ್ ಜನರ ಬಗ್ಗೆ ಮಾತಾಡುವಂಥದ್ದು? ನಿಮ್ಮದು ಟ್ಯಾಲೆಂಟ್ ಏನು ಮೊದಲು ಅದನ್ನು ಹೇಳ್ರಿ. ನಿಮ್ಮದು IT-BT ಒಳಗೆ ಏನು ಸಾಧನೆ ಮಾಡಿರಿ, ನಿಮ್ಮ ಇಲಾಖೆ RDPR ಡಿಪಾರ್ಟ್ಮೆಂಟ್ ಏನು ಸಾಧನೆ ಮಾಡಿರಿ ಅದನ್ನು ಹೇಳ್ರಿ. ಅದು ಬಿಟ್ಟು RSS ಟೀಕೆ ಮಾಡೋದು, ಆಮೇಲೆ ಗುಜರಾತು ಆಸಾಮ್ದವರು ಟ್ಯಾಲೆಂಟ್ ಇಲ್ಲ ಅಂತ ಹೇಳೋ, ಪ್ರತಿಭಾ ಇಲ್ಲ ಅಂತ ಹೇಳುವಂಥದ್ದು, ಈ ರೀತಿ ನಿಮ್ಮದು ಸರ್ಕಾರ ನೀವೇನು ಮಾಡ್ತಾ ಇದ್ರಿ? ಇವತ್ತು ಇಲ್ಲಿ ಯಾವುದೋ ಇದು ಒಂದು ದೊಡ್ಡ ಸಂಸ್ಥೆ ಅದು ಬರುವಂಥದ್ದನ್ನು ತಪ್ಪಿಸಿ ಆಂಧ್ರಕ್ಕೆ ಹೋಯಿತು. ಅದನ್ನು ಇಲ್ಲಿ ತರ್ಬೋದಾಗಿತ್ತಲ್ಲ ನೀವು. 1,30,000 ಕೋಟಿ ಇನ್ವೆಸ್ಟ್ಮೆಂಟು ಆಂಧ್ರ ಪ್ರದೇಶಕ್ಕೆ, ವಿಶಾಖಪಟ್ಟಣಕ್ಕೆ ಹೋಯಿತು ಅಂತ ತಡೆ ಇಡ್ಬೋದಾಗಿತ್ತಲ್ಲ.